ಈಗ ಬೆಂಗಳೂರಿನ ಇತರ ಸುದ್ದಿಗಳನ್ನು ಫಟಾಫಟ್ ಅಂತ ನೋಡೋಣ ಜಸ್ಟ್ 5ನಲ್ಲಿ. ಸಂಜೆ 6 ಗಂಟೆಯಿಂದ ಬ್ಯಾಂಕ್ ಸರ್ವರ್ ಪ್ರಾಬ್ಲಮ್ ಆಗಿ ಮೆಟ್ರೋ ಟಿಕೆಟ್ ತೆಗೆದುಕೊಳ್ಳಲು ಪ್ರಯಾಣಿಕರು ಪರದಾಟ ನಡೆಸಿದ್ದಾರೆ. ಬ್ಯಾಂಕ್ ಸರ್ವರ್ ಸಮಸ್ಯೆಯಿಂದ ಟಿಕೆಟ್ ಸಿಗದೆ ಪರದಾಟ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದರಿಂದ ಟಿಕೆಟ್ಗಾಗಿ ಮೆಟ್ರೋ ಸ್ಟೇಷನ್ನಲ್ಲೇ ಜನ ಕಾಯುವಂತಾಯಿತು. ಸ್ಯಾಂಡಲ್ ಸೋಪ್ ಫ್ಯಾಕ್ಟರಿ, ಯಶವಂತಪುರ ಸ್ಟೇಷನ್ ಸೇರಿ ಹಲವು ಮೆಟ್ರೋ ನಿಲ್ದಾಣಗಳಲ್ಲಿ ಟಿಕೆಟ್ಗಾಗಿ ಜನ ಪರದಾಡಿದ್ರು. ಬೆಂಗಳೂರಲ್ಲಿ ಐಪಿಎಲ್ ಪಂದ್ಯಕ್ಕೆ ಅವಕಾಶ ನೀಡುವ ವಿಚಾರವಾಗಿ ಇಂದು ಚಿನ್ನಸ್ವಾಮಿ ಸ್ಟೇಡಿಯಂಗೆ ಎಕ್ಸ್ಪರ್ಟ್ ಕಮಿಟಿ ಭೇಟಿ ನೀಡಿತು. ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್, ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಸೇರಿ ಹಲವು ಅಧಿಕಾರಿಗಳು ಕಾಮಗಾರಿ ಪ್ರಗತಿಯನ್ನ ಪರಿಶೀಲಿಸಿದ್ರು. ಇದೇ 12ನೇ ತಾರೀಕು ಗೃಹ ಸಚಿವ ಜಿ ಪರಮೇಶ್ವರ್ ಜೊತೆ ಈ ತಂಡ ಸಭೆ ನಡೆಸಲಿದ್ದು, ಬಳಿಕ ಅಂತಿಮ ತೀರ್ಮಾನ ಆಗೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಎಲ್ಲೆಂದರಲ್ಲಿ ಬೀದಿ ನಾಯಿಗಳಿಗೆ ಆಹಾರ ನೀಡುವುದಕ್ಕೆ ಕಡಿವಾಣ ಹಾಕಲು ಮುಂದಾಗಿರುವ ಜಿಬಿಎ ಬೀದಿ ನಾಯಿಗಳಿಗೆ ಆಹಾರ ನೀಡಲು ಜಾಗಗಳನ್ನು ಗುರುತಿಸಿದೆ. ಎಲ್ಲಾ ಪಾಲಿಕೆ ವ್ಯಾಪ್ತಿಯಲ್ಲಿ 450ಕ್ಕೂ ಹೆಚ್ಚು ಸ್ಥಳಗಳನ್ನು ಗುರುತಿಸಿರುವ ಪಶುಪಾಲನಾ ಇಲಾಖೆ ಶೀಘ್ರದಲ್ಲೇ ಫಲಕ ಅಳವಡಿಸಲು ಮುಂದಾಗಿದೆ. ಅಲ್ಲದೆ ಅಧಿಕೃತ ಸ್ಥಳಗಳನ್ನು ಹೊರತುಪಡಿಸಿ ಬೇರೆಡೆ ಆಹಾರ ನೀಡಿದರೆ ದಂಡಾಸ್ತ್ರ ಪ್ರಯೋಗಿಸಲು ಜಿಬಿಎ ಸಿದ್ಧತೆ ನಡೆಸಿದೆ. ಹೋಟೆಲ್ನಲ್ಲಿ ಸುಖ ಸುಮ್ಮನೆ ಹರಟೆ ಹೊಡೆದ್ರೆ ಬೀಳುತ್ತೆ. ಟೇಬಲ್ ಚಾರ್ಜ್ ಹಾಕೋಕೆ ಹೋಟೆಲ್ ಮಾಲೀಕರ ಸಂಘ ಚಿಂತನೆ ನಡೆಸಿದೆ. ಕಾಫಿ, ಟೀ, ತಿಂಡಿಗೆ ಬರುವವರು ತಮ್ಮ ಭೂ ವ್ಯವಹಾರ, ರಿಯಲ್ ಎಸ್ಟೇಟ್, ರಾಜಕೀಯದ ಬಗ್ಗೆ ಹರಟೆ ಹೊಡಿತಾ ಕುಳಿತಿರ್ತಾರೆ. ಇದರಿಂದ ಇತರೆ ಗ್ರಾಹಕರಿಗೆ ತಿನ್ನಲು ಕೂರಲು ಸ್ಥಳಾವಕಾಶ ಕೊರತೆಯಾಗ್ತಾ ಇದೆ. ಹೀಗಾಗಿ ಗಂಟೆಗೆ ಇಂತಿಷ್ಟು ಅಂತ ದರ ನಿಗದಿಗೆ ಮಾಲೀಕರು ಚಿಂತನೆ ನಡೆಸಿದ್ದಾರೆ.